ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಮ್ಮೆ ಈ ವಿಧಾನದಲ್ಲಿ ಈ ಒಂದು ಸ್ನ್ಯಾಕ್ಸನ್ನು ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ ಈ ಒಂದು ರೆಸಿಪಿ. ಸೊ ಮೊದಲನೇದಾಗಿ ಇಲ್ಲಿ ಒಂದು 2ರಿಂದ 3 ಈರುಳ್ಳಿಯನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿರೋ ಅಂಥದ್ದು. ಸೊ ನೀವು ಕೂಡ ನೋಡ್ಬೋದು, ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸ್ನ್ಯಾಕ್ಸು. ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ತಯಾರಿಸಿ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಈ ಒಂದು ಟ್ರಿಕ್ಸ್ನ ನಿಮಗೆ ಗೊತ್ತಿದ್ದರೆ ಅಥವಾ ಗೊತ್ತಿಲ್ಲದೇ ಇದ್ದರೂ ಕೂಡ ತಿಳ್ಕೊಂಡು ಈ ಪಕೋಡ ಯಾವಾಗಲೂ ಕೂಡ ಗರಿ ಗರಿಯಾಗಿ ಬರುತ್ತೆ. ಈ ಒಂದು ಟ್ರಿಕ್ಸ್ ನಿಮಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ಇದರಲ್ಲಿ ಆ ಟ್ರಿಕ್ಸ್ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ. ನಂತರ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೆ ಅರ್ಧ ಸ್ಪೂನು ಅಜ್ವೈನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಇಷ್ಟನ್ನು ಹಾಕಿದ ನಂತರ ಇದಕ್ಕೆ ನಾವು ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನು ಬೇಡ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ನಾವು ಸಣ್ಣಗೆ ಕಟ್ ಮಾಡಿರುವಂತಹ ಒಂದು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಸಬ್ಸಿಗೆ ಸೊಪ್ಪು ಒಂದು 2 ಸ್ಪೂನ್ ಆಗುವಷ್ಟು ನಾನು ಸೇರಿಸ್ಕೊಂಡಿದ್ದೀನಿ. ಸೊ ನೀವು ಕೂಡ ಇದ್ದರೆ ಖಂಡಿತ ಉಪಯೋಗಿಸಿ, ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನನ್ನ ವಾಯ್ಸ್ ಸ್ವಲ್ಪ ಹೊರಟೋಗಿದೆ, ದಯವಿಟ್ಟು ಕ್ಷಮಿಸಿ. ಸೊ ಇದು ವಾಯ್ಸನ್ನು ಇಗ್ನೋರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಕೂಡ ಹಾಕಿ ಮಳೆಗಾಲಕ್ಕೆ ಅಥವಾ ನಮಗೆ ಯಾವಾಗಲಾದರೂ ಏನಾದರೂ ಕ್ರಿಸ್ಪಿಯಾಗಿರುವಂಥದ್ದು, ಖಾರವಾಗಿರುವಂಥ ತಿನ್ನಬೇಕು ಅನ್ನಿಸ್ದಾಗ ದಿಢೀರಾಗಿ ಮಾಡ್ಕೊಳ್ಳುವಂತಹ ಒಂದು ಗರಿ ಗರಿಯಾಗಿರುವಂತಹ ಒಂದು ಪಕೋಡ ರೆಸಿಪಿ. ಸೊ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸಲ ತಯಾರಿಸಿ, ತುಂಬ ಟೇಸ್ಟಿ ಅನಿಸುತ್ತೆ. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಹೀಗೆ ಬೇಕು ಅಂದರೆ ಒಂದು 2 ನಿಮಿಷ ಹೀಗೆ ಬಿಡ್ಬೋದು. ಅಕಸ್ಮಾತ್ ಟೈಮ್ ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ನೀವು ಆಗಲೇ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಸೊ ಈಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಲ್ಲಿ ಅಂತಂದರೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕಡಲೆ ಹಿಟ್ಟನ್ನು ಹಾಕಿ ನಾವು ಬೋಂಡ ಬಜ್ಜಿಗೆ ಯಾವುದೇ ಬ್ರ್ಯಾಂಡಿಂದಾದರೂ ಓಕೆ, ಬೋಂಡ ಬಜ್ಜಿಗೆ ನೀವು ಮನೆಯಲ್ಲಿ ಯಾವುದು ಉಪಯೋಗಿಸ್ತೀರಲ್ಲ, ಸೊ ಅದೇ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇಷ್ಟು ಜಾಸ್ತಿ ಬೇಡ. ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಬೋಂಡ, ಪಕೋಡ, ಬಜ್ಜಿ ಯಾವುದೇ ಆಗಲಿ ಹಿಟ್ಟು ಯಾವುದಕ್ಕಾದರೂ 1 ಸ್ಪೂನು ಅಥವಾ 1 ಟೇಬಲ್ ಸ್ಪೂನ್ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸ್ಮೂತಾಗಿರುತ್ತೆ, ಮೃದುವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ನಂತರ ಅಚ್ಕಾರದ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಒಂದು ಖಾರಕ್ಕೆ ಸಾಕಾಗಲ್ಲ ಹಸಿರು ಮೆಣಸಿನಕಾಯಿ ಅಂತ ಹೇಳಿ ನಾನು ಸ್ವಲ್ಪ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ನೋಡ್ಕೊಳ್ಳಿ, ಈರುಳ್ಳಿಯಲ್ಲಿ ಸ್ವಲ್ಪ ನೀರಿನಂಶ ಇರೋದ್ರಿಂದ ನೀರು ಬಿಟ್ಕೊಂಡಿರುತ್ತೆ. ಅಕಸ್ಮಾತ್ ನಿಮಗೆ ಬೇಕು ಅಂದರೆ 1 ಸ್ಪೂನ್ ಈಗ ನಾನು ಬಿಸಿಯಾಗಿರುವಂಥ ಎಣ್ಣೆಯನ್ನು ಸೇರಿಸ್ಕೊಳ್ತೀನಿ. ಇದಕ್ಕೆ ಎಣ್ಣೆಯನ್ನು ಹಾಕಿದ ನಂತರ ನೀವು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೋದು, ಅಥವಾ ಹಿಟ್ಟನ್ನು ಆಮೇಲೆ ನೀವು ಎಣ್ಣೆಯನ್ನು ಹಾಕ್ಕೊಳ್ತೀವಿ ಅಂದರೆ ಆವಾಗಲೂ ಕೂಡ ಹಾಕ್ಕೊಳ್ಬೋದು. ಸೊ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ 2 ಸ್ಪೂನ್ ನೀರು ಬೇಕಾಗ್ಬೋದು ಅಷ್ಟೇ, ಜಾಸ್ತಿ ಏನು ನೀರು ಬೇಕಾಗೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ಈಗ ನೋಡಿ, ಹಿಟ್ಟು ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಸೊ ಇಲ್ಲಿ ನಾನು ಉಂಡೆ ಪಕೋಡವನ್ನು ಮಾಡಿ ತೋರಿಸ್ತಾ ಇರೋದು, ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕ ಚಿಕ್ಕ ಬಾಲ್ಸ್ ಟೈಪಲ್ಲಿ ನಾನು ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಅಷ್ಟೇ ತುಂಬ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ನಾವು ಮಾಮೂಲಿ ಬೋಂಡ ಮಾಡಬೇಕಾದ್ರೆ ಹೇಗೆ ಉದ್ದುದ್ದವಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತೀವಲ್ಲ, ಆ ರೀತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ಈಗ ನೀಟಾಗಿ ಹಿಟ್ಟು ಕಲಸಿದ್ದಾಗಿದೆ. ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಾಗಿದೆ. ಸೊ ಈ ಹಿಟ್ಟನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಈಗ ನಾವು ಇದಕ್ಕೆ 1 ಸ್ಪೂನು ನಾವು ಎಣ್ಣೆಯನ್ನು, ಬಿಸಿ ಎಣ್ಣೆ, ಕಾಯಿಸಿರೋವಂಥ ಎಣ್ಣೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿಸಿರೋವಂಥ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆಯನ್ನು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ,
1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸಲ ಬಿಸಿಯಾಗಿರುವಂಥ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀವು ತಣ್ಣಗಿರೋದು ಹಾಕ್ಕೊಳ್ಳಿದ್ರೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿರೋವಂಥದ್ದನ್ನು ಇವಾಗ ಡೈರೆಕ್ಟಾಗಿ ನಾವು ಚಿಕ್ಕ ಚಿಕ್ಕ ಪಕೋಡವನ್ನು ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಸೊ ಈಗ ನೋಡ್ಬೋದು, ಇಲ್ಲಿ ಒಂದು ಸಣ್ಣ ಗಾತ್ರದಲ್ಲಿ ನಾನು ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಬಾಲ್ಸ್ ಇರುತ್ತಲ್ಲ, ಬಾಲ್ಗಳು, ಆ ಬಾಲ್ ಟೈಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ ಸಣ್ಣ ಸಣ್ಣದಾಗಿ ಮಾಡ್ಕೊಂಡ ನಂತರ ಒಂದು ತಟ್ಟೆಯಲ್ಲಿ ಎಲ್ಲದೂ ಕೂಡ ತೆಗೆದು ಇಟ್ಕೋಬೇಕಾಗತ್ತೆ. ಅದಾದ ನಂತರ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಸೊ ಈಗ ಆಗಿರೋ ಅಂಥದ್ದನ್ನು ನೀವು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಳ್ಬೋದು. ಫ್ರಿಡ್ಜಲ್ಲಿ ಇಡಬೇಕು ಆ ಥರದ್ದು ಏನೂ ಇಲ್ಲ. ಮಾಮೂಲಿಯಾಗಿ ಮನೆಯಲ್ಲಿ ಈರುಳ್ಳಿ ಬೋಂಡ ಹೇಗೆ ಮಾಡ್ಕೊಳ್ತಿರಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳೋದು. ಎಣ್ಣೆ ಮೀಡಿಯಮ್ ಆಗಿ ಆಲ್ರೆಡಿ ಕಾದಿದೆ. ಕಾದಿರೋಂಥ ಎಣ್ಣೆಗೆ ಈಗ ಚಿಕ್ಕ ಚಿಕ್ಕದಾಗಿರೋವಂಥ ನಾವು ಬೋಂಡಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಡೀಪ್ ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಸ್ವಲ್ಪ ಎಣ್ಣೆಯನ್ನೇ ಉಪಯೋಗಿಸಿ, ತೀರಾ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ತೀರಾ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಡೀಪ್ ಫ್ರೈ ಆಗಿರುವಂಥ ಎಣ್ಣೆನ ಮತ್ತೆ ಮರುಬಳಕೆ ಮಾಡ್ಕೊಳ್ತೀವಲ್ವ, ಆವಾಗ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಎಣ್ಣೆಯನ್ನು ಉಪಯೋಗಿಸಿ ಫ್ರೆಂಡ್ಸ್. ಓಕೆ, ಸ್ವಲ್ಪ ದೂರ ನಾನು ಎಲ್ಲದನ್ನು ಕೂಡ ಹಾಕ್ಕೊಳ್ತೀನಿ. ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಬ್ಯಾಚು ನಾವು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸೈಡ್ ಎಲ್ಲ ಬೆಂದಿದೆ ನೋಡಿ, ಎಣ್ಣೆಯಲ್ಲಿರೋವಂಥ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಿದೆ ಅಲ್ವಾ, ಆವಾಗ ಇದು ಬೆಂದಿದೆ ಒಂದು ಸೈಡು ಅಂತ ಹೇಳಿ. ಆಗ ನಿಧಾನವಾಗಿ ಇದನ್ನು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಮಗೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ಹಾಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಬೇಕು ಅಂದರೆ ವಡೆ ಥರನೂ ಕೂಡ ಮಾಡಿಕೊಂಡು ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟು ಅದ್ಭುತವಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಸೇರಿಸೋದಂತೂ ಮರಿಬೇಡಿ. ಈಗ ಎರಡೂ ಕಡೆ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ನಮಗೆ. ಈ ರೀತಿಯಾಗಿ ಇದ್ದರೆ ಸಾಕು, ನಮಗೆ ಕ್ರಿಸ್ಪಿಯಾಗಿರುವಂತಹ ಒಂದು ಪಕೋಡ ರೆಡಿಯಾಗಿದೆ ಅಂತ ಹೇಳಿ. ಆಗಿರೋವಂಥದ್ದನ್ನೆಲ್ಲ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ಈಗ ನಂತರ ಮತ್ತೊಂದು ಬ್ಯಾಚನ್ನು ನಾನು ಸೇರಿಸ್ಕೊಳ್ತೀನಿ. ಸೊ ಈಗ ನಿಧಾನವಾಗಿ ಆಗಿರೋವಂಥದ್ದು ಈ ರೀತಿ ಕೆಂಪುಗೆ ಆಗಬೇಕು, ಕೆಂಬಣ್ಣ ಬರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ಅದಾದ ನಂತರನೇ ತೆಗಿಬೇಕಾಗುತ್ತೆ. ಸೊ ಈಗ ಆಗಿದೆ, ಇದನ್ನು ನೋಡ್ಬೋದು ನೀವು. ಈಗ ನಾನು ವಡೆ ಶೇಪಲ್ಲಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸೊ ಹೀಗೆ ಡೈರೆಕ್ಟಾಗಿ ಬೋಂಡ್ ಥರನೂ ಕೂಡ ನೀವು ಮಾಡ್ಕೋಬೋದು, ಅಥವಾ ಈ ರೀತಿ ವಡೆ ಥರನೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಡಿಫ್ರೆಂಟಾಗಿ ಮಾಡಿಕೊಡ್ರಿ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಬೇಕು ಅಂದರೆ ಹೀಗೂ ಕೂಡ ನೀವು ಮಾಡ್ಕೋಬೋದು. ಸೊ ಆಗಿರುವಂಥ ಒಂದು ಬೋಂಡವನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ತಯಾರಿಸಿ, ಹಾಗೆ ಹೇಗಿತ್ತು ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.